ನಾಳೆನೇ ಸೋಷಿಯಾಲಜಿ ಎಕ್ಸಾಮ್ ಇದೆ, ಅದು ನಾಳೆ ಲಾಸ್ಟ್ ಎಕ್ಸಾಮ್ ಇದೆ. ಕೆಲವೊಂದಿಷ್ಟು ಕ್ವೆಶನ್ ಇದೆ, ಆ ಕ್ವೆಶನ್ಗೆ ಕ್ಲಾರಿಫೈ ಕೊಡ್ತಾ ಇದ್ದೀನಿ. ಓಕೆ, ಒಂದನೇ ಕ್ವೆಶನ್ ಏನಪ್ಪ ಅಂತಂದರೆ, ನಾಳೆ ಎಕ್ಸಾಮ್ ಟಫ್ ಬರುತ್ತಾ ಈಸಿ ಬರುತ್ತಾ? ಓಕೆ, ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನಾಳೆ ಎಕ್ಸಾಮ್ ಈಸಿಯಾಗಿರುತ್ತೆ, ಕ್ವೆಶನನ್ನು ಈಸಿಯಾಗಿ ತೆಗಿತಾರೆ, ಒಂದು ರೇಂಜಿಗೆ ಮಿಡ್ ರೇಂಜಿಗೆ ತೆಗಿತಾರೆ. ಹೇಗಪ್ಪ ಅಂತಂದರೆ, ಈ ಕಡೆ ತುಂಬ ಟಫ್ನೂ ಇರಲ್ಲ, ಈ ಕಡೆ ತುಂಬ ಈಸಿನೂ ಇರಲ್ಲ, ಮಾಡ್ರೇಟ್ ಪೇಪರ್ ಇರುತ್ತೆ, ಮಧ್ಯಮದಲ್ಲಿರ್ತಕ್ಕಂಥದ್ದು. ಏನು ವರಿ ಮಾಡ್ಕೊಳ್ಬೇಡಿ, ಆರಾಮಾಗಿ ನಾಳೆ ಲಾಸ್ಟ್ ಎಕ್ಸಾಮ್ ಸೋಷಿಯಾಲಜಿ ಆರಾಮಾಗಿ ಬರೀತಾರೆ, ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇನ್ನೊಂದು, ಜನರಲ್ ಆಗಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ, ಪಾಯಿಂಟ್ಸ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ, ಓನ್ ಆಗಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ? ಎಲ್ಲ ಪ್ರಶ್ನೆಗೂ ಕರೆಕ್ಟಾಗಿ ಕೇಳ್ಕೊಳ್ಳಿ, ಉತ್ತರ ಹೇಳ್ತಾ ಇದ್ದಾನೆ. ಜನರಲ್ ಆಗಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ, ಆದರೆ ಪೂರ್ತಿ ಕೊಡೋದಿಲ್ಲ. 5 ಅಂಕಕ್ಕೆ ನೀವು ಆ ಪಾಯಿಂಟ್ಸನ್ನು ಬರೀತೀರಾ, ಪಾಯಿಂಟ್ಸನ್ನು ಬರೆದು ಏನಾದರೂ ಈ ನಿಮ್ಮ ಒಂದು ಎಕ್ಸ್ಪ್ಲನೇಷನ್ ನಿಮ್ಮದೇ ಒಂದು ವಾಕ್ಯದಲ್ಲಿ ಏನಾದರೂ ಬರೆದ್ರೆ ಮಾರ್ಕ್ಸನ್ನು ಲಿಟ್ರಲಿ 4ಕ್ಕೆ 4 ಕೊಡ್ತಾರೆ. ಅಂದರೆ ಒಂದು ಮಾರ್ಕ್ಸ್ ಎಲ್ಲೋ ಏನೋ ಮಾಡಿ ತೆಗೆದ್ರೂ 4 ಮಾರ್ಕ್ಸ್ ಆದರೂ ಕೊಡ್ತಾರೆ. ಆದರೆ ಅದರ ರಿಲೇಟೆಡ್ ಇರಬೇಕು. ಅದು ಜಾತಿ ಬಗ್ಗೆ ಬರಿತಾ ಇದ್ದೀನಿ ಅಂತಂದರೆ ಜಾತಿ ರಿಲೇಟೆಡ್ಡೇ ಇರಬೇಕು, ಆ ಜಾತಿ ಬಿಟ್ಟು ಮತ್ತು ಬೇರೆ ಏನೂ ಬರೆಯೋ ಹಾಗಿಲ್ಲ. ಸೊ ಇದೊಂದಾಯಿತು. ಈಗ ಪಾಯಿಂಟ್ಸ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ, ಲಿಟ್ರಲಿ ಪಾಯಿಂಟ್ಸ್ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ, 2 ಮಾರ್ಕ್ಸ್ ಕೊಡ್ತಾರೆ ಅಷ್ಟೇ. 2 ಮಾರ್ಕ್ಸ್ ನೀವು ಕುಟುಂಬದ ಲಕ್ಷಣಗಳನ್ನು ಬರಿತಾ ಇದ್ದೀರಾ ಅಂತ ತಿಳ್ಕೊಳ್ಳಿ, ಆ ಕುಟುಂಬದ ಲಕ್ಷಣಗಳನ್ನು ಅಷ್ಟೇ ಬರೆದ್ರೆ 2 ಅಂಕ ನಿಮಗೆ ಸಿಗುತ್ತೆ. ಏನಾದರೂ ಸ್ವಲ್ಪ ಆ ಪಾಯಿಂಟನ್ನು ಬರೆದಿರ್ತೀರಲ್ಲ, ಅದಕ್ಕೇನಾದರೂ ಒಂಚೂರು 2-3 ಲೈನ್ ವಿವರಣೆಯನ್ನು ಕೊಟ್ಟರೆ 5ಕ್ಕೆ 5 ಮಾರ್ಕ್ಸ್ ಅಲ್ಲಿ ಸಿಗುತ್ತೆ. ಮೇನ್ ಅವ್ರು ನೋಡೋದೇನಪ್ಪ ಅಂತಂದರೆ ಪಾಯಿಂಟ್ಸ್ ನೋಡಿ ಕರೆಕ್ಟಾಗಿ ಮಾರ್ಕ್ಸ್ ಕೊಡ್ತಾರೆ, ಏನು ವರಿ ಮಾಡ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ. ಇನ್ನೂ ಏನಾದರೂ ಓದಿಲ್ಲ ಅಂತಂದರೆ ಚಾನಲನ್ನು ಜಸ್ಟ್ ಓಪನ್ ಮಾಡಿ, ಕ್ಲಾಸಸ್ ಮಾಡಿದ್ದೇನೆ, ಇಂಪಾರ್ಟೆಂಟ್ ಕ್ವೆಶನ್ ಮೇಲೆ ಕ್ಲಾಸಸ್ ಮಾಡಿದ್ದೇನೆ, ಜಸ್ಟ್ ಒಂದು ಸಲ ನೋಡ್ಕೊಂಡ್ಬಿಡಿ, ಆ ಕ್ಲಾಸನ್ನು ನೋಡಿ ಆರಾಮಾಗಿ ನೀವೇ ಓನಾಗಿ ಬರೀತೀರಾ. ಇನ್ನೊಂದೇನು ಇಂಪಾರ್ಟೆಂಟ್ ಕ್ವೆಶನ್ ಕೊಟ್ಟಿದ್ದೀನಿ, ಜಸ್ಟ್ ಆ ಕ್ವೆಶನ್ ಹೋಗಿ ಓದಿ, ಒಂದು 2-3 ಚಾಪ್ಟರ್ ಆದರೂ ಓದಿ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡೂ ಕೊಟ್ಟಿದ್ದೀನಿ, ಜಸ್ಟ್ ಹೋಗಿ ನೋಡಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ನಾಳೆ ಸೋಷಿಯಾಲಜಿ ಎಕ್ಸಾಮ್ಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ